ಒಂದೂರಲ್ಲಿ ಒಂದು ದೇವಸ್ಥಾನ ಇತ್ತಂತೆ. ಆ ದೇವಸ್ಥಾನಕ್ಕೆ ಪ್ರತಿನಿತ್ಯ ಬಂದು ಒಂದು ಅಜ್ಜಿ ಕಸ ಗುಡಿಸಿ ಹೋಗ್ತಿದ್ರಂತೆ. ಈ ಕಾಲದಲ್ಲಿ ಕೊಟ್ಟಿರುವ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡೋರು ಕಡಿಮೆ ಕಣ್ರಿ. ಅಂಥದ್ರಲ್ಲಿ ಆ ಅಜ್ಜಿ 1 ರೂಪಾಯಿ ಕೂಡ ತೆಗೆದುಕೊಳ್ಳದೆ ಆ ದೇವಸ್ಥಾನಕ್ಕೆ ಬಂದು ಪ್ರತಿನಿತ್ಯ ಆ ದೇವಸ್ಥಾನದ ವಠಾರವನ್ನು ಸ್ವಚ್ಛ ಮಾಡ್ತಿದ್ರು. ಆ ಅಜ್ಜಿಯ ಆ ಶ್ರದ್ಧಾಪೂರ್ವಕ ಭಕ್ತಿಯನ್ನು ನೋಡಿ ಮೇಲಿರುವಂಥ ಭಗವಂತ ಆ ಅಜ್ಜಿಯ ಎದುರು ಬಂದು ಕೇಳ್ತಾನಂತೆ, ನಾನು ಭಗವಂತ ನಿನ್ನ ಈ ಶ್ರದ್ಧಾಪೂರ್ವಕವಾದ ಭಕ್ತಿಗೆ ನಾನು ಮೆಚ್ಕೊಂಡಿದ್ದೇನೆ, ನಿನಗೇನು ವರ ಬೇಕು ಅಂತ. ಆವಾಗ ಅಜ್ಜಿ ಹೇಳ್ತಾಳಂತೆ, ನನಗೆ ಯಾವುದೇ ವರ ಬೇಡ, ನೀನು ಅಲ್ಲಿಂದ ಬಂದಿಯಲ್ಲ ನನಗಷ್ಟೇ ಸಾಕು ಅಂತ. ಮತ್ತೆ ಭಗವಂತ ಹೇಳ್ತಾನಂತೆ, ನಾನಷ್ಟು ದೂರದಿಂದ ಬಂದಿದ್ದೀನಿ, ನನ್ನ ಮನಸ್ಸನ್ನು ನೋಯಿಸಬೇಡ, ಏನಾದರೂ ವರ ಕೇಳು ಅಂತ. ಆವಾಗ ಅಜ್ಜಿ ಹೇಳ್ತಾಳಂತೆ, ವರ ಕೊಡೋದಾದರೆ ನನ್ನ ಜೀವನದ ಉಸಿರಿರೋ ತನಕ ನಿನ್ನ ಭಕ್ತಿ ಮಾಡೋಕೆ ಹಾಗೆ ದೇವಸ್ಥಾನದ ಸ್ವಚ್ಛ ಮಾಡೋಕೆ ಶಕ್ತಿ ಕೊಡಂತ. ಇದರ ಅರ್ಥ ಇಷ್ಟೇ ಬಂಧುಗಳೇ, ತಮಗೆ ಅದ್ಭುತವಾದ ಅವಕಾಶ ಸಿಕ್ಕಿದ್ರೂ ಕೂಡ ಆ ಅಜ್ಜಿ ಆ ಭಗವಂತನ ಕೆಲಸ ಮಾಡಲಿಕ್ಕೆ ಭಾಳ ಅದ್ಭುತವಾದಂಥ ವರ ಕೇಳಿದ್ಲು. ಇದರ ಅರ್ಥ ಇಷ್ಟೇ, ನಮ್ಮ ಮನಸ್ಸು ಯಾವಾಗಲೂ ತೆರೆದಿಟ್ಟಂಥ ಪುಸ್ತಕವಾಗಬೇಕೇ ಹೊರತು ನಮ್ಮ ಮನಸ್ಸು ಯಾವತ್ತು ಅಕ್ಷಯ ಪಾತ್ರೆ ಆಗಬೇಕೇ ಹೊರತು ಭಿಕ್ಷಾ ಪಾತ್ರೆ ಆಗಬಾರ್ದು ಅನ್ನೋದು ಈ ಕಥೆಯ ಸಾರಾಂಶ.